ನಿಧಾನ. ಅಯ್ಯೋ, ಈ ವೇಷದಲ್ಲಿ ನನಗೆ ಹೇಗೇಗೋ ಆಗುತ್ತಿರುವುದು. ಯಾಕಷ್ಟೇ ಹೆದರ್ಕೋತೀರಿ? ನಿಮ್ಗೇನು ಆಗದಿದ್ದಾಗ ನಾನ್ ನೋಡ್ಕೋತೀನಿ. ಈ ವೇಷದಲ್ಲಿ ಯಮಧರ್ಮರಾಜ ಚಿತ್ರಗುಪ್ತರು ನನ್ನ ಗುರುತು ಹಿಡಿಯುವುದು ಸಾಧ್ಯವೇ ಇಲ್ಲ. ಈಗ ನಾನು ಅವರನ್ನು ಹಿಡಿಯುವುದು ತುಂಬಾ ಸುಲಭ ಅಲ್ಲವೇ? ಚಿತ್ರಗುಪ್ತರೇ, ನಾನು ಈ ವೇಷದಲ್ಲಿ ಈಗ ಹೇಗೆ ಕಾಣಿಸುತ್ತಿದ್ದೇನೆ? ಬಹಳ ಚೆನ್ನಾಗಿ ಕಾಣುತ್ತೀರಿ. ನಾರದರು ಈ ವೇಷದಲ್ಲಿ ಇಪ್ಪರ್ಲಾಗ ಹಾಕಿದ್ರು ನಿಮ್ಮನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ನಾವು ಈ ವಸ್ತ್ರದಲ್ಲಿ ಹೇಗೆ ಕಾಣುತ್ತೇವೆ? ನೀವು ಈ ವೇಷದಲ್ಲಿ ಕಂಡು ಹಿಡಿಯುವ ಹಾಗೇ ಇಲ್ಲ. ಏಯ್ ವಾನರ, ನನ್ನನ್ನು ಎಲ್ಲರ ಮುಂದೆ ಯಮಧರ್ಮ ಎಂದು ಕರೆಯಬೇಡ. ಜಂಬು ಅಂತಾರೆ. ಏನದು? ತಾಯಿ, ಏತಕ್ಕಾಗಿ ರೋಧಿಸುತ್ತಿರುವೆ? ಅದ್ಭುತ ಅದ್ಭುತ. ತೆಗೆದುಕೊಳ್ಳಿ. ನನ್ ಮಗುನ್ ಕಾಪಾಡಿದ್ರಿ ನಿಮಗ್. ಅಲ್ಲ, ಬಾವಿ ಬಿದ್ದು ಈ ಮಗುನ ಕಾಪಾಡಿದ್ರು ಯಪ್ಪ ನೆಂದಿಲ್ಲ ಅಂದ್ಮೇಲೆ ಇವರು ಮನುಷ್ಯರಲ್ಲ, ಪವಾಡ ಪುರುಷರು ಇರ್ಬೇಕು. ಅಣ್ಣ, ಬಾವಿಲ್ ಬಿದ್ದು ನನ್ ಮಗುನ್ ಕಾಪಾಡಿದ್ರಿ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಗ್ ಕೋಟಿ ಕೋಟಿ ಪುಣ್ಯ ಬರ್ಲಿ. ಆಯ್ತಾಯ್ತು. ಕೋಟಿ ಕೋಟಿ ಪುಣ್ಯ ಬರ್ಲಿ ಅಣ್ಣ. ಪ್ರಭು, ಅವರು ನಿಮ್ಮನ್ನು ಅಷ್ಟು ಹೊಗಳುತ್ತಿದ್ದಾರೆ. ನೀವು ಯಾರನ್ನು ಹುಡುಕುತ್ತಿದ್ದೀರಿ? ನನ್ನನ್ನು ಈ ಬಾವಿಗೆ ನೂಕಿದವನು ಯಾರು ಎಂದು ಹುಡುಕುತ್ತಿದ್ದೇನೆ. ಅದು ನಾನೇ. ಮಹಾಪ್ರಭು, ಯಮಧರ್ಮ ಎಂದರೆ ಪಾಶವನ್ನು ಹಾಕಿ ಜೀವವನ್ನು ಎಳೆದುಕೊಂಡು ಹೋಗುವ ದುಷ್ಟಶಕ್ತಿ ಎಂದು ಮಾತ್ರ ಈ ಲೋಕಕ್ಕೆ ತಿಳಿದಿತ್ತು. ಹೌದು. ಆದರೆ ಯಮಧರ್ಮನು ಒಂದು ಜೀವವನ್ನು ಉಳಿಸಬಲ್ಲ ಎಂಬುದು ಈ ಪ್ರಪಂಚಕ್ಕೆ ತಿಳಿಯಬೇಕಾಗಿತ್ತು. ಅದಕ್ಕೆ ನಾನು ಹೀಗೆ ಮಾಡಿದೆ. ಅದು ತಪ್ಪೇ? ಆಹಾ, ಬಹಳ ವೀರವರ. ಅಲ್ಲ